ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಉನಕ್ಕುನ್ಲೇ ಗಾಯ್ಸ್, ಇವಾಗ ನಾವು ಫಿಶ್ ತರಕ್ಕೆ ಹೋಗ್ತಾ ಇದ್ದೀವಿ. ಏನು ಯಾವ ಥರ ಫಿಶ್ ತಗೊಂಬರ್ತೀಯಾ? ವೈಟ್ ಪಾಂಪ್ಲೆಟ್ ಚೆನ್ನಾಗಿರುತ್ತಾ? ನನಗೇನೆ ಇವತ್ತು ಫಿಶ್ ಟ್ರೈ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ಸೊ ಫಿಶ್ ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಫೈಟಿಂಗ್ ಸ್ಟಾರ್ಟ್ ಈಗ ಇವಳಿಗೆ ಫೈಟಿಂಗ್ ಬಿಡ್ತೀವಿ. ಇಬ್ಬರಲ್ಲಿ ಯಾರು ಗೆಲ್ತಾರೆ ನೋಡೋಣ. ಒಂದ್ಸರಿ ಆಗ್ಲೇ ಟ್ರಯಲಲ್ಲಿ ದೀಕ್ಷಾ ಹೊಡೆದಿದ್ದಾಳೆ. ಜುಟ್ಟು ಹಿಡ್ಕೊಂಡ್ಬಿಡ್ತಾಳೆ ಅಂತ ಹೋಗಿ ನೀಟಾಗಿ ಜಡೆ ಹಾಕೊಂಡ್ ಬಂದಿದ್ದಾಳೆ. ಈಗ ನಾ ಇನ್ನು ಸ್ಟಾರ್ಟೇ ಹೇಳಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನು ಗೊತ್ತಾ? 1 ಮಿನಿಟ್ ಟೈಮು. ನಾನು 1 2 3 ಅಂತ ಹೇಳ್ತೀನಿ, ಸ್ಟಾರ್ಟ್ ಹೇಳ್ತೀನಿ. ಅವಾಗ ಆಡಬೇಕು. ಯಾರು ಫಸ್ಟು ಮಂಚದ ಮೇಲೆ ಬೀಳಿಸ್ತಾರೋ ಅವ್ರು ವಿನ್ನು. ಓಕೆನಾ? ನಾ ಇನ್ನೂ ಸ್ಟಾರ್ಟೇ ಹೇಳಿಲ್ಲ. ಬನ್ನಿ ಸೈಡಲ್ಲಿ ಇರಬೇಕು. ನಾ ಇನ್ನೂ ಸ್ಟಾರ್ಟ್ ಹೇಳಿಲ್ಲ. ರೆಡಿನಾ? ರೆಡಿನಾ? ಫೈಟಿಂಗ್ ಆಡು ಅಂದರೆ ಕಾಲು ಎತ್ಬಿಟ್ಟು ಮೂಗಿಗೆ ಹೊಡ್ಕೊಂಡವಳು ಇವಳೆ. ಇವಾಗ ರೆಡಿ ಹೇಳ್ತಿದ್ದೀನಿ. ರೆಡಿ 1 2 3 ಅವಳೆ ಬಿದ್ದೋಗ್ಬಿಟ್ಲಲ್ಲೇ. ಸ್ಟಾಪ್. ನಾನು ಬೀಳಿಸ್ಬೇಕು ಅಂತ ಹೇಳಿದ್ದು, ನೀನೇ ಬೀಳು ಅಂತ ಹೇಳಿಲ್ಲ. ನೀನು ಬಿದ್ದರೆ ನೀನು ಸೋತಂಗೆ. ಇವಾಗ ಒಂದು ಚಾನ್ಸ್ ಕೊಡ್ತಿದ್ದೀನಿ, ಲಾಸ್ಟ್ ಚಾನ್ಸ್. ನೆಲದ ಮೇಲೆ ಬೇಡ. ನೆಲದ ಮೇಲೆ ತಲೆಗಿಲೆ ಏಟಾದರೆ ನಿಮಗೆ ಇದು. ಮಂಚದ ಮೇಲೆ ತಗೊಂಡೋಗ್ಬಿಟ್ಟು ಅಲ್ಲಿ ದಿಮ್ಮ ಮೇಲೆ ಹಾಕಬೇಕು. ಯಾರು ಫಸ್ಟ್ ಹಾಕ್ತೀರಾ ಅವರು ವಿನ್ನು. ಓಕೆನಾ? ರೆಡಿ 1 2 3 ಸ್ಟಾರ್ಟ್. ಇದೇ ನನ್ನ ಫೈಟಿಂಗ್ ಆಡಕ್ಕೆ ಹೇಳಿದ್ದು. ಫೈಟಿಂಗ್ ಆಡು. ಆಮೇಲೆ ಅವ್ರ ಅಮ್ಮ ಕರ್ಕೊಂಡ್ಬಂದ್ರೆ ನಾನೇನು ಮಾಡೋಣ? ನಂದು ಫಸ್ಟ್ ಐತಲ್ಲ, ಅದನ್ನೇ ಆಗ್ತದೆ. ನೀನು ಬಿಡಿಸಿರೋದು ಜಾಸ್ತಿ ಮಾತಾಡ್ಬೇಕು. ನಿಮಗೆ ಎಷ್ಟೊತ್ತಂತ ಬಿಡ್ತಾರೆ? ಒಂದ್ಸರಿಗೆ ಬಿದ್ಬಿಟ್ಟು ಇನ್ನೊಂದ್ಸರಿ ರೀಮ್ಯಾಚ್ ಅಂತೆ. ಇವಳು ಒಂದ್ಸರಿ ಬೀಳ್ತಾಳೆ. ರೀಮ್ಯಾಚ್ ಎಲ್ಲ ಸುಸ್ತಾಗಿ ಹೋಗಿದ್ದೇವೆ. ಈಗ ಇಬ್ರು ಒಂದೊಂದು ಚಾನ್ಸ್ ಆಯ್ತು. ಈಗ ಲಾಸ್ಟ್ ಮ್ಯಾಚ್. ಇವಾಗ ಇವಳೊಂದ್ಸರಿ ಗೆದ್ದಿದ್ದಾಳೆ. ಟೈ ಆಗಿದೆ ಇಬ್ರು ಮಧ್ಯ. ಈಗ ಫೈನಲ್ ಮ್ಯಾಚ್. ರೆಡಿ 1 2 3 ಸ್ಟಾರ್ಟ್. ದೀಕ್ಷನ್ ಹಾಕೊಂಡು ಮೂಲೆಗೆ. ದೀಕ್ಷಾ ಅಳ್ಳಾಡಕ್ಕೆ ಆಗ್ತಿಲ್ಲ. ಇದು ತುಂಬ ಲಾಂಗ್ ಆಗ್ತಿದೆ ಫೈಟ್. 1 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿರೋದು ನಾನು. ಸೋತೋಗಿದ್ದಾಳೆ. ಫೈನಲ್ ಆಗಿ ವಿನ್ ಆಗಿದ್ದಾಳೆ. ಹಾಗಾಗಿ ಇವರಿಗೆ ಒಂದು ಮೆಡಲ್ ಕೊಡ್ತಾ ಇದ್ದೀವಿ. ಮೆಡಲ್ಲು ಸೋತವ್ರ ಕೈಯಿಂದನೇ ಕೊಡ್ತಿದ್ದಾರೆ. ಏನು ಕೊಡ್ತಾರೆ ನೋಡೋಣ ಬನ್ನಿ. ನಿನ್ ದುಡ್ಡಲ್ಲಿ ಕೊಡ್ಬೇಕು. ನನ್ನ ಕಡೆ ಮೆಡಲ್ ಇಲ್ಲ, ಸೊ ಇದನ್ನೇ ಆಗ್ತಿದೆ. ಕೈ ಹಿಡ್ಕೊಂಡು ಎತ್ತಬೇಕು ಇವಾಗ. ಹಿಂಗೆ ವಿನ್ನರ್. ಏನಾಯ್ತು? ಸಾಂಗ್ ಆಡ್ಬೇಕು ಅನ್ಕೊಂಡಿದ್ದೀವಿ. ನೀವೆಲ್ಲ ನಗ್ಬಾರ್ದು. ಹೇಳ
ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾವಿನಲ್ಲಿ ನೃತ್ಯದ ಹಾಡೇ ಗೊತ್ತಿಲ್ಲ ಇವಳಿಗೆ. ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮತ್ತೇನು ಏನ್ ನೋಡಕ್ಕಾಗ್ತಿಲ್ಲ. ಫುಲ್ ಬಿಚ್ಕೊಂಬಿಡು. ಅವನ ಅಕ್ಕನ್ಲೇ ಚಿನ್ನು, ಏ ಚಿನ್ನು, ಏ ಚಿನ್ನು, ನಕ್ಕನ್ಲೇ ಚಿನ್ನು. ಇಸ್ಕಲ್ರ ನಂಗೂ ಬರುತ್ತೆ. ಅವನ ಅಕ್ಕನ್ಲೇ ಚಿನ್ನು ಚಿನ್ನು. ಇವಳೇನು ಇವತ್ತು ಯೂನಿಫಾರ್ಮ್ ಬಿಸಿದಂಗೆ ಕಾಣಿಸ್ತಿಲ್ಲ. ಹಂಗೆ ಮಲ್ಕೊಂತ ನಾಳೆ ಸಾಟರ್ಡೆ ಅಲ್ವಾ, ಅದಕ್ಕೆ ಬಿಚ್ತಿಲ್ಲ. ಹಾ ನಾಳೆ ಬೆಳಗ್ಗೆ ಅದೇ ಯೂನಿಫಾರ್ಮ್ ಎದ್ದೋಗಿ ಬರೋದು. ಹಂಗೆ ಇಲ್ಲ ಟ್ರ್ಯಾಕ್ ಸೂಟು. ಗಾಯ್ಸ್, ಗೆದ್ದಿರೋದಕ್ಕೆ 20 ರೂಪಾಯಿ ಐಸ್ ಕ್ರೀಮ್ ಕೇಳ್ತೀನಿ, ನೋಡಿ ಕೊಡಿಸ್ತಿಲ್ಲ. ಅದು ಯಾವಾಗ ಕೇಳಿದ್ಲು ಚಿಂಟು? ನೀ ಯಾವಾಗ ಕೇಳಿದೆ? ಈಗ ಕೇಳ್ತೀನಿ ಬಾ. ನೋ, ಗೆದ್ದರಿಗಲ್ಲ ಆ್ಯಕ್ಚುಲಿ ಕೊಡ್ಸೋದು, ಸೋತವ್ರಿಗೆ ಕೊಡ್ಸೋದು. ಕೊಡ್ಸೋ ತನಕ ಈ ವಿಡಿಯೋ ಎಂಡ್ ಆಗಲ್ಲ, ಕೊಡ್ಸಾದ್ಮೇಲೆ ಈ ವಿಡಿಯೋ ಎಂಡ್ ಆಗಲ್ಲ. ಏನಿಲ್ಲ, ಎಂಡ್ ಮಾಡೋದು ನಾವು, ಅವಳಲ್ಲ. ಆದ್ರೂ ಎಡಿಟ್ ಮಾಡೋದು ನಾನೇ. ಸೊ ಹಂಗಾಗಿ ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಸ್ಕೊತೀನಿ. ಏನಂತೀಯ? ಕೊಡ್ಸ್ಬಾ. 5 ರೂಪಾಯಿ ಕೊಡ್ತೀನಿ, ಕಪ್ ಐಸ್ ತಗೊಂಡು ತಿನ್ಕೋ. ವೆನಿಲಾ ಕಪ್ ಐಸ್. ನನಗೆ ಡೈರಿ ಮಿಲ್ಕಾ? ಸರಿ ಬಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಕೀಪ್ ಸಪೋರ್ಟಿಂಗ್. ಬಾಯ್.